ನಿಖಿಲ್ ಕುಮಾರಸ್ವಾಮಿ ಬಂಧನ ಸರ್ಕಾರದಿಂದ ಪ್ಲಾನ್. ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮೊನ್ನೆ ರಾಮನಗರದಲ್ಲಿ ನಿಖಿಲ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕೇಸ್ ದಾಖಲಿಸುವ ಷಡ್ಯಂತ್ರ ಆಗ್ತಿದೆಯಂತೆ. ಡಿಜಿಪಿ ಕಚೇರಿಯಲ್ಲಿ ರಾತ್ರಿ 11 ಗಂಟೆಯವರೆಗೂ ಚರ್ಚೆ ಮಾಡಿದ್ದಾರೆ. ಎಚ್.ಡಿ. ದೇವೇಗೌಡರ ಕುಟುಂಬದಲ್ಲಿ ಎಲ್ಲರನ್ನ ಮುಗಿಸಿದ್ದೀವಿ, ನಿಖಿಲ್ ಒಬ್ಬ ಉಳಿದಿದ್ದಾನೆ, ಅವನನ್ನ ಏವನ್ನ ಆರೋಪಿ ಮಾಡಲು ಹೊರಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರು ಹೇಳಿದ್ರು ಅಂತ ಡಿಜಿಪಿ ಏನು ಮಾಡಲು ಹೊರಟಿದ್ದೀರಿ? ನಮ್ಮ ರಾಜ್ಯದ ಡಿಜಿಪಿ ಒಬ್ಬ ಕಾನ್ಸ್ಟೇಬಲ್ ರೀತಿ ಕೆಲಸ ಮಾಡ್ತಿದ್ದಾರೆ. ಡಿಜಿಪಿ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಚನ್ನಪಟ್ಟಣದ ಬೈ ಎಲೆಕ್ಷನ್ ಬ್ಯಾಟಲ್ ಶುರುವಾಗ್ತಾ ಇದ್ರೆ ಇತ್ತ ನಿಖಿಲ್ ಕುಮಾರಸ್ವಾಮಿ ಬಂಧನ ಮಾಡುವಂತ ಪ್ಲಾನ್ ಸರ್ಕಾರ ಮಾಡ್ತಿದೆ ಇರುವಂತ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆರೋಪವನ್ನ ಮಾಡಿದ್ದಾರೆ. ಮೊನ್ನೆ ರಾಮನಗರದಲ್ಲಿ ನಿಖಿಲ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ ಕೇಸ್ ದಾಖಲಿಸುವಂತ ಷಡ್ಯಂತ್ರವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ ಕುಮಾರಸ್ವಾಮಿಯವರು. ಇನ್ನು ಡಿಜಿಪಿ ಕಚೇರಿಯಲ್ಲಿ ರಾತ್ರಿ 11 ಗಂಟೆಯವರೆಗೂ ಚರ್ಚೆ ಮಾಡಿದ್ದಾರೆ. ಎಚ್.ಡಿ. ದೇವೇಗೌಡರ ಕುಟುಂಬದಲ್ಲಿ ಎಲ್ಲರನ್ನ ಮುಗಿಸಿದ್ದೀವಿ, ನಿಖಿಲ್ ಒಬ್ಬ ಉಳಿದಿದ್ದಾನೆ, ಅವನನ್ನ ಏವನ್ನ ಆರೋಪಿ ಮಾಡಲು ಹೊರಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರು ಹೇಳಿದ್ರು ಅಂತ ಡಿಜಿಪಿ ಏನು ಮಾಡಲು ಹೊರಟಿದ್ದೀರಿ? ನಮ್ಮ ರಾಜ್ಯದ ಡಿಜಿಪಿ ಒಬ್ಬ ಕಾನ್ಸ್ಟೇಬಲ್ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಡಿಜಿಪಿ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಒಬ್ಬ ಮಂತ್ರಿಯ ಮೌಖಿಕ ಆದೇಶ ಅದರ ಮೇಲೆ ನಡೀತು ಅಂತ ಹೇಳಿ ಆಪಾದನೆ ಮಾಡಿದ್ರಲ್ಲ, ಎಲ್ಲಿದೆಯಪ್ಪ ಡಿ ಜಿ? ಯಾರನ್ನ ಅರೆಸ್ಟ್ ಮಾಡಿದೀಯಾ? ಅಲ್ಲೆಲ್ಲೋ ರಾಮನಗರದಲ್ಲಿ ಮೊನ್ನೆ ಯಾವುದೋ VSSN ಸೊಸೈಟಿ ಚುನಾವಣೆ 2 ಬಾರಿ ದಿನಾಂಕ ಘೋಷಣೆ ಮಾಡಿ ಚುನಾವಣೆ ಡೆಫರ್ ಮಾಡಿಸ್ತೀರಿ ನಿಮ್ಮ ಯೋಗ್ಯತೆಗೆ, ಸರ್ಕಾರಕ್ಕೆ. ಒಂದು ರಾಮನಗರದಲ್ಲಿ ಚುನಾವಣೆ ನಡೆಸೋದಕ್ಕೆ VSSN ಸೊಸೈಟಿದು 2 ಬಾರಿ ಮುಂದಕ್ಕೆ ಹಾಕಿಸ್ತೀರಿ. ಅದರ ಬಗ್ಗೆ ಪ್ರತಿಭಟನೆ ಮಾಡೋಕ್ಕೆ ಹೋದವ್ರನ್ನ ನಿಮ್ಮ ಇಲಾಖೆ ಯಾವ್ಯಾವ ಪದಬಳಕೆ ಮಾಡ್ತೀರಿ? ಪಾಪ ಕುಮಾರಸ್ವಾಮಿ ಮಗನ ದೇವೇಗೌಡರ ಕುಟುಂಬದಲ್ಲಿ ಇನ್ನೊಬ್ಬನ ಉಳಿಸಿದ್ದೀವಿ, ಅವನ ಮೇಲೆ ಏವನ್ನು ಮಾಡಬೇಕು ಅಂತೇಳಿ ಆ ಪ್ರಕರಣದಲ್ಲಿ DG ಆಫೀಸಿಂದ ನಡೀತಿದೆ ರಾತ್ರಿ 11 ಗಂಟೆವರೆಗೆ. ಅದ್ಯಾವುದೋ ಗ್ಲಾಸ್ ಹೊಡೆದ್ಬಿಟ್ರಂತಲ್ಲಿ ನೂಕಲ್ಲಿ. ಅದಕ್ಕೆ ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾನೆ ಕುಮಾರಸ್ವಾಮಿ ಮಗನ. ಅಲ್ಲಿ ಅವನೊಬ್ಬ ಉಳ್ಕೊಂಡವನ, ಅವ್ರ ಫ್ಯಾಮಿಲಿ ಹುಡುಗ, ಅವನ ಮೇಲೆ ಒಂದು ಏವನ್ನು ಹಾಕಿ ಅರೆಸ್ಟ್ ಮಾಡಿ ಅಂತೇಳಿ ರಾತ್ರಿ 11 ಗಂಟೆವರೆಗೆ DG ಅವರೇ ಯಾವನೋ ಮಂತ್ರಿ ಹೇಳ್ತಾನೆ ಅಂತ ಹೇಳಿ ಇದಕ್ಕೆ ನೀವು ಕೆಲಸ ಮಾಡ್ತೀರಾ ಈ ರಾಜ್ಯದಲ್ಲಿ?